ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ರೆಡ್ ಲಂಶ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇನು ವ್ಲಾಗು ಅಂತಂದರೆ, ಇವತ್ತು ನಮ್ಮ ಸಿಂಪಲ್ಲಾಗಿ ಎಗ್ ಪಪ್ಸ್ ಮಾಡ್ತಾಯಿದ್ದಾರೆ. ಹೋಮ್ ಮೇಡ್ ಎಗ್ ಪಪ್ಸ್ ಯಾವ ರೀತಿ ಮಾಡ್ತಾರೆ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಹಾಗೆ ನಾವು ಓದ್ಬಿಡ್ದಲ್ಲಿ ನಮ್ಮ ಅಣ್ಣಂದು ಬರ್ತಡೇ ಇತ್ತು, ಬೆಟ್ಟಕ್ಕೆ ಹೋಗಿದ್ರಿ ನಾವು, ಮಹದೇಶ್ವರ ಬೆಟ್ಟಕ್ಕೆ. ಸೊ ಅದು ಆಲ್ಮೋಸ್ಟ್ ಯಾರಿಗೂ ನೋಟಿಫಿಕೇಶನ್ ಹೋಗಿಲ್ಲ ಅಂತ ಅನ್ಕೋತೀನಿ. ಅದರಿಂದ ಪ್ಲೀಸ್ ಚಾನಲ್ ಚೆಕ್ ಮಾಡಿ, ವೀಡಿಯೋಗಳೆಲ್ಲ ರೆಗ್ಯುಲರ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಮರದ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ, ರಮ್ಯ ಲೈಫ್ ಸ್ಟೈಲ್ ವ್ಲಾಗ್ ಅಂತ. ಸೊ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲನೇ. ಸೊ ಅದಕ್ಕೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಇವತ್ತು ಸಿಂಪಲ್ಲಾಗಿ ಎಗ್ ಪಪ್ಸ್ ಯಾವ ರೀತಿ ಮಾಡ್ತಾರೆ ತೋರಿಸ್ಕೊಡ್ತೀನಿ. ಇವಾಗ ನಮ್ಮ ಅಣ್ಣ ಮೊಟ್ಟೆ ತೊಗೊಂಬರ್ಕೋಗಿದ್ದಾನೆ, ಇವಾಗ ನಮ್ಮೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಬನ್ನಿತಿನ ವ್ಲಾಗ್ನ ಶುರು ಮಾಡೋಣ. ಒಂದು 5 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 4 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದೊಂದು ಟೊಮೊಟೊ ಹಣ್ಣು, ಒಂದು ಸ್ವಲ್ಪ ಹುಳಿ ಫ್ಲೇವರಲ್ಲಿ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪೌಡ್ರು, ಖಾರದ ಪುಡಿ. ಗಾಯ್ಸ್ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀವಿ. ನೆಕ್ಸ್ಟ್ ಇವಾಗ ಮೆಣಸಿನ್ಕಾಯಿ ಹಾಕೋತಾ ಇದ್ದೀವಿ. ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ನೆಕ್ಸ್ಟ್ ಇವಾಗ ಈರುಳ್ಳಿ ಹಾಕೋತಾ ಇದ್ದೀವಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಬಂದು ಗೋಲ್ಡನ್ ಬ್ರೌನ್ ಬರಬೇಕು, ಅವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಟೊಮೊಟೊ ಹಣ್ಣು ಹಾಕೋತಾ ಇದ್ದೀವಿ. ಟೊಮೊಟೊ ಮತ್ತು ಈರುಳ್ಳಿ ಸ್ವಲ್ಪ ಬೇಗ ಬೇಯಬೇಕು, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಆವಾಗ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೈಸಲ್ಲಿ ಮೊಟ್ಟೆ ಬೇಯ್ದಿದೆ. ಇಲ್ಲಿ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಖಾರದ ಪುಡಿ, ಧನಿಯಾ ಪೌಡರ್ ಹಾಕ್ತಾ ಇದ್ದಾರೆ ನಮ್ಮ ಅಮ್ಮ. ಇಲ್ಲಿ ನೋಡ್ಬೋದು ನಮ್ಮ ಅಣ್ಣ ಸೈಕಲ್ ಗ್ಯಾಪಲ್ಲಿ ಬಾಳೆಹಣ್ಣು ತಿಂತಾವನೆ. ತಿಂತೆ ನಾ ಹೇಳೋಕ್ಕಾಗಲಿಲ್ವಾ? ಚೆನ್ನಾಗಿದೆ ಬಿಡು. ನಮ್ಮ ಅಣ್ಣ ಇವತ್ತು 1:30ಗೆ ಬಂದ್ಬಿಟ್ಟವನೆ ಗೈಸ್, ಫಿಲಮ್ಗೆ ಹೋಗ್ತಾವನೆ. ಯಾರ್ದಾದ್ರೂ ಯಾವ ಫಿಲಮು? ಮಾರ್ಕ್. ನೆಕ್ಸ್ಟ್ ಇವಾಗ ಖಾರದ ಪುಡಿ ಹಾಕ್ತಾ ಇದ್ದೇವೆ. 1 ಟೇಬಲ್ ಸ್ಪೂನ್ ಅಷ್ಟು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾನು ವಿಡಿಯೋ ಮಾಡ್ತಾ ಇದ್ರೆ ಇಲ್ಲಿ ನೋಡಿ, ಅವ್ರು ಫೋನ್ ಮಾತಾಡ್ತಾವನೆ, ಅಲ್ಲಿ ಡಿಸ್ಟರ್ಬ್ ಮಾಡ್ತಾವನೆ. 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಗೈಸ್, ಇದು ಅಮ್ಮಗೆ ಯೂಸ್ ಮಾಡೋಕ್ಕೆ ಬರಲ್ಲ, ನೋಡೋಣ ಇರೋದು ಹೆಂಗೆ ಯೂಸ್ ಮಾಡ್ತಾರೆ ಅಂತ. ಬಾಕಿನಾಗ ಮಾತ್ರ ಯೂಸ್ ಮಾಡೋಕ್ಕೆ ಬರಲ್ಲ, ಹಂಗೆ ಆಡುತ್ತೆ ನಮ್ಮ ಅಮ್ಮ. ಇವಾಗ ಎತ್ಕೊಂಡ್ಬಿಟ್ರೆ ಗೈಸ್. ಲಾಸ್ಟ್ ಇವಾಗ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟಫಿಂಗ್ ರೆಡಿಯಾಗಿದೆ ಇವಾಗ. ಧ್ರುವ, ಮೊಟ್ಟೆ ಪಪ್ಸ್ ತಿಂತಿದ್ಯಲ್ಲ, ಹೇಗೆ ಅನಿಸ್ತೈತೆ ನಿಂಗೆ? ಮಾಡ್ತಿದ್ಯಲ್ಲ, ಏನು ಅನಿಸ್ತೈತೆ? ನಾನು ಮಾಡ್ತಿದೀವಲ್ಲ, ಏನು ಅನಿಸ್ತಿದೆ? ಎಕ್ಸೈಟ್ ಆಗಿದೆಯಾ ಏನು? ಹೌದಾ, ಸರಿ. ನಮ್ಮಲ್ಲಿ ಬೈತಾರೆ. ಸೊ ಇವಾಗ ನಮ್ಮ ಅಣ್ಣಗೆ ಫಸ್ಟ್ ಟೇಸ್ಟ್ ಮಾಡಕ್ಕೆ ಕೊಡೋದು. ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಸೊ ಟೇಸ್ಟ್ ಮಾಡು. ಹಾಫ್. ಏನು ಮಾಡ್ತಿದ್ದೀವಿ ಇವತ್ತು? ಎಗ್ ಪಪ್ಸ್. ಹೋಮ್ ಮೇಡ್ ಎಗ್ ಪಪ್ಸ್ ಮಾಡ್ತಾ ಇದ್ದಾರೆ ನಮ್ಮ ಅಮ್ಮ. ಸೊ ನೋಡ್ಬೋದು, ಎಲ್ಲ ರೆಡಿಯಾಗಿದೆ. ಚಪಾತಿ ಎಲ್ಲ ಲಟ್ಟಿಸ್ಕೋಬೇಕು, ಬನ್ನಿ ಲಟ್ಟಿಸ್ಕೊಳ್ಳೋಣ. ಗೈಸ್ ಮೊಟ್ಟೆ ಬೆಂದಿದೆ. ಇವಾಗ ನಮ್ಮ ಅಮ್ಮ ಅದನ್ನ ಸಿಪ್ಪೆ ಬಿಡಿಸ್ತಾ ಇದ್ದಾರೆ. ಇನ್ನೇ ಮಾಡಿದ್ರಿ ಅಮೃತ ಪಲ್ಯ, ಅದು ತಿಂತಾವ್ರೆ. ಇಲ್ಲಿ ನೋಡ್ಬೋದು ಬಿಸಿಲು ಎಷ್ಟಿದೆ ಅಂತ. ಸೊ ಕಣ್ಣೇ ಬಿಡೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ಸೊ ಗೈಸ್ ಫೈನಲಾಗಿ ಮೊಟ್ಟೆ ಸಿಪ್ಪೆಲ್ಲ ಬಿಡಿಸಿಟ್ಟಿದ್ವಿ. ನೆಕ್ಸ್ಟ್ ಇವಾಗ ಇದನ್ನ ಮೊಟ್ಟೆ ಕಟ್ ಮಾಡಬೇಕು. ಕಟ್ ಮಾಡಾದ್ಮೇಲೆ ಇವಾಗ ಚಪಾತಿ ಲಟ್ಟಿಸ್ಕೋಬೇಕು. ಸೊ ಬನ್ನಿ ಲಟ್ಟಿಸ್ಕೊಂಬರೋಣ. ಗೈಸ್ ಇವಾಗ ಮೊಟ್ಟೆ ಕಟ್ ಮಾಡ್ತಾಯಿದ್ದಾರೆ ನಮ್ಮ ದಾರದಲ್ಲಿ. ಚಾಕುಲಾದ್ರೆ ಅಷ್ಟು ನೀಟಾಗಿ ಬರೋಲ್ಲ, ದಾರದಲ್ಲಾದರೆ ಚೆನ್ನಾಗಿ ಬರುತ್ತೆ. ಸೊ ನೋಡ್ಬೋದು, ಈ ಐಡಿಯಾ ಮಾತ್ರ ನಮ್ಮ ಅಣ್ಣ ಕೊಟ್ಟಿದ್ದಲ್ವಮ್ಮ. ನಾವು ಮೊಟ್ಟೆ ಬೋಂಡ ಮಾಡಿದ್ರಿ, ಆವಾಗ ನಮ್ಮ ಅಣ್ಣ ಐಡಿಯಾ ಕೊಟ್ಟಿದ್ದು, ದಾರದಲ್ಲಿ ಕಟ್ ಮಾಡು ಬೇಗ ಚೆನ್ನಾಗಿ ಸಿಕ್ಕುತ್ತೆ ಅಂತ. ಸೊ ಈ ರೀತಿ ಕಟ್ ಮಾಡಿಕೊಂಡ್ರೆ ಮುಗೀತು. ನೋಡಿ ಗೈಸ್, ಸಖತ್ತಾಗಿ ನೀಟಾಗಿ ಬರ್ತಿದೆ. ಗೈಸ್ ಫೈನಲಾಗಿ ಮೊಟ್ಟೆ ಎಲ್ಲ ಕಟ್ ಮಾಡ್ಕೊಂಡಾಗಿದೆ. ಈಗ ನೆಕ್ಸ್ಟು ಚಪಾತಿ ಲಟ್ಟಿಸ್ಕೊಳ್ಳೋಣ ಬನ್ನಿ. ಗೈಸ್ ಇವಾಗ ಚಪಾತಿ ಲಟ್ಟಿಸ್ತಿದ್ದಾರೆ ನಮ್ಮ ಅಮ್ಮ. ತುಂಬ ತೆಳ್ಳಗೆ ಲಟ್ಟಿಸ್ಕೋಬೇಕು. ಮೊಟ್ಟೆ ಪಪ್ಸ್ ಮಾಡೋದು ಮರೆತುಬಿಟ್ಟಿದ್ಯಾ? ಅಂತಾನೆ ಗೈಸ್ 2 ಲೇಯರ್ ಬರಬೇಕು. ಇನ್ನೊಂದು ಚಪಾತಿ ಒತ್ತಮ್ಮ ಅಂತವನು. ಇಲ್ಲ ಕಡೆ ಒಂದೇ ಅಂತಂತ ಇದ್ದು ನಮ್ಮ ಲೇಯರ್ ಆಗಬೇಕು ಅಂತಂದರೆ 2 ಚಪಾತಿ ಲಟ್ಟಿಸ್ಕೋಬೇಕು.
ಗಾಯ್ಸ್ ಇವಾಗ ಒಂದು ಚಪಾತಿ ಹಿಟ್ಟು ಮೇಲೆ ಒಂದು ಚಪಾತಿ ಹಿಟ್ಟು ಹಾಕ್ಬಿಟ್ಟು ಬಾಕ್ಸ್ ಟೇಬಲ್ ಕಟ್ ಮಾಡ್ಕೋಬೇಕು. ಕಟ್ ಮಾಡೋ ಬಾಕ್ಸ್ ಟೇಪಲ್ಲಿ ಹ್ಯಾಪಿ ಬರ್ಡೇ ಟು ಯು ನೋಡಿ ಗೈಸ್, ನಮ್ಮ ನಗಿತಾನೆ ಎಲ್ಲ ಹೇಳಿದ್ರು. ಬಾಕ್ಸ್ ಟೇಪಲ್ಲಿ ಕಟ್ ಮಾಡ್ಕೋಬೇಕು. ಅದನ್ನು ನಮಗೆ ಲೇಯರ್ ಆಗಬೇಕು ಅಂತಂದ್ರೆ ಈ ಥರ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀವಿ. ಗೈಸ್ ಫೈನಲಾಗಿ ರೆಡಿಯಾಗಿದೆ. ಇವಾಗ ಒಂದು ಸ್ಟಫಿಂಗಾಗಿ ತೋರಿಸ್ತೀನಿ ಯಾವ ರೀತಿ ಮಾಡೋದೇನು ಅಂತ. ಗೈಸ್ ಸ್ಟಫಿಂಗ್ ರೆಡಿಯಾಗಿತ್ತು, ಅದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಎತ್ತಿ ಅದಕ್ಕೆ ಹಾಕೋಬೇಕು ಹಸಿಟ್ಟಿಗೆ. ಸೊ ಇವಾಗ ಸ್ಟಫಿಂಗ್ ಹಾಕೋತಾ ಇದ್ದಾರೆ ನಮ್ಮಮ್ಮ. ಕಟ್ ಮಾಡ್ಕೊಂಡಿದ್ದೀವಲ್ಲ ಆ ಮೊಟ್ಟೆನ ದಬಾಕಿ ಇಡಬೇಕು. ಸೊ ಇಷ್ಟೇ ಗೈಸ್. ಇವಾಗ ಇದನ್ನ ಫೋಲ್ಡ್ ಮಾಡಬೇಕು ಆ ಕಡೆ ಈ ಕಡೆ ಎಲ್ಲ. ನಾವು ಸ್ಟಫಿಂಗ್ ಹಾಕಿದ್ದೀವಲ್ಲ ಅದು ಬಿಟ್ಕೋಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಿ ಇಡಬೇಕು. ಇದನ್ನ ಸ್ಟೀಮಲ್ಲಿ ಬೇಕಾದ್ರೂ ಮಾಡ್ಬೋದು, ಇಲ್ಲಾಂದರೆ ಎಣ್ಣೆ ಫ್ರೈ ಬೇಕಾದ್ರೂ ಮಾಡ್ಕೋಬೋದು. ನಾವು ಲೈಟಾಗಿ ಎಣ್ಣೆ ಫ್ರೈ ಮಾಡ್ಕೋತಾ ಇದ್ದೀವಿ. ಸೊ ನೋಡ್ಬೋದು ಫೈನಲಾಗಿ ಯಾವ ರೀತಿ ಆಗಿದೆ ಏನು ಅಂತ. ತೋರ್ಸಮ್ಮ ಮುಂದುಗಡೆ ಯಾವ ರೀತಿ ಆಗಿದೆ. ಸೊ ನೋಡ್ಬೋದು ಫುಲ್ ಪ್ಯಾಕಪ್ ಆಗಿದೆ. ಸೊ ಇವಾಗ ಒಂದು ಸ್ಟಫಿಂಗ್ ರೆಡಿಯಾಗಿದೆ. ಇದೇ ರೀತಿ ಎಲ್ಲ ಮಾಡಿದ್ಮೇಲೆ ಸಿಗ್ತೀನಿ ನಿಮಗೆ. ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವಿ. ಇವಾಗ ಎಣ್ಣೆ ಕಾದಿದೆ. ಇವಾಗ ಒಂದೇ ಪಪ್ಸ್ನ ಇದರಲ್ಲಿ ಫ್ರೈ ಮಾಡಬೇಕು. ಎಣ್ಣೆ ಆರುತ್ತೆ, ಲೋ ಫ್ಲೇಮಲ್ಲೇ ಮಾಡಬೇಕು. ಇವಾಗ ತಿರ್ವಾಕೋತಾ ಇದ್ದೀವಿ ನಿಧಾನಕ್ಕೆ. ಲೋ ಫ್ಲೇಮಲ್ಲೇ ಇದು ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ ಒಳಗಡೆ ಎಲ್ಲನೂ, ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಅಂತ ಅಂತಿರೋದು. ಹೈ ಫ್ಲೇಮ್ ಇಟ್ಟರೆ ಹಸಿಟ್ಟೆಲ್ಲ ಹಂಗೆ ಇರುತ್ತೆ. ಗೈಸ್ ನೋಡ್ಬೋದು ಫೈನಲಾಗಿ ರೆಡಿಯಾಗಿದೆ. ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀವಿ. ಈ ಥರ ಎಣ್ಣೆನಲ್ಲೇ ಸೋಸ್ಬಿಟ್ಟು ಎತ್ಕೋಬೋದು ಆರಾಮಾಗಿ. ಸೊ ಒಂದು ಪಪ್ಸ್ ರೆಡಿಯಾಗಿದೆ. ಸೊ ಎರಡನೇ ಅಮ್ಮ ಎತ್ಬಿಡ್ತಾ ಇದ್ದಾರೆ. ಸೊ ಹೋಮ್ ಮೇಡ್ ಪಪ್ಸು ನೀವು ಟ್ರೈ ಮಾಡಿ, ಹೇಗಿತ್ತು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವಾಗ ನಮ್ಮ ಅಣ್ಣನಿಗೆ ಟೇಸ್ಟ್ ಮಾಡಿಕೊಡ್ತೀನಿ. ಗೈಸ್ ಫೈನಲಾಗಿ ಮೊಟ್ಟೆ ಪಪ್ಸ್ ರೆಡಿಯಾಗಿದೆ. ಸೊ ನಮ್ಮ ಅಣ್ಣ ರೆಡಿಯಾಗೋಣ ತಿನ್ನೋಕ್ಕೆ. ಟೇಸ್ಟ್ ಮಾಡಿದ್ರವಾ ಗೈಸ್? ಮತ್ತೆ ಪಪ್ಸ್ ಮಾಡ್ಕೊತಾವಳೆ. ಸೊ ಅದು ತಿಂಬೋದಿತ್ತೆ ಹೇಳ್ತೀನಿ. ಚೆನ್ನಾಗಿತ್ತಾ? ಸೇಮ್ ಬೇಕು ಲೈಫ್ ಕೊಡುತ್ತೆ, ಹಂಗೈತೆ. ಸೂಪರ್ ಆಗೈತೆ. ಸೂಪರಾಗಿ ಮಾಡಿ ತಿಂತಾನೆ. ಇವಾಗ ತಾನೇ ಹೊಟ್ಟೆ ತುಪ್ಪೈತೆ ಅಂದ ಗೈಸ್ ನಮ್ಮ ಅಣ್ಣ. ಟೇಸ್ಟ್ಗೆ ತಿಂತಾವನೆ.